ಸಿಲಿಂಡರ್ ಬುಕ್ ಆಗ್ತಾ ಇಲ್ಲ, ಯಾಕೆ ಸಮಸ್ಯೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋದ್ರೆ ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನುವಂತಹ ಸಮಸ್ಯೆಯ ಮಧ್ಯೆ ಇದು ಕೂಡ ಒಂದು ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಏಜೆನ್ಸಿಗೆ ಡೈರೆಕ್ಟ್ ಹೋದ್ರೆ ಬುಕ್ ಮಾಡ್ಕೊಂಡ್ ಬನ್ನಿ ಅಂತಿದ್ದಾರೆ. ಬುಕ್ ಮಾಡೋಣ ಅಂದ್ರೆ ಬುಕ್ ಆಗ್ತಾ ಇಲ್ಲ. ದೇಶದ ಹಲವು ರಾಜ್ಯಗಳಲ್ಲಿ ಗ್ಯಾಸ್ ಬುಕಿಂಗ್ ಆಗ್ತಾನೆ ಇಲ್ಲ. ಕಾರಣ ಜನರು ಆತಂಕದಲ್ಲಿ ಹೆಚ್ಚು ಹೆಚ್ಚು ಸಿಲಿಂಡರ್ಗಳನ್ನ ಬುಕ್ ಮಾಡ್ತಾ ಇದ್ದಾರೆ. ಪ್ಯಾನಿಕ್ ಬುಕಿಂಗ್ ಅಂತಾರೆ. ಆ ಪ್ಯಾನಿಕ್ ಬುಕಿಂಗ್ ಮಾಡ್ತಾ ಇರೋದ್ರಿಂದ ಸರ್ವರ್ ಡೌನ್. ಕೆಲವು ಕಡೆ ಸಿಲಿಂಡರ್ ಬಂದರೂ ಕೂಡ ಖಾಲಿ ಸಿಲಿಂಡರ್ ಇಲ್ಲ ಅಂತ. ಸಿಲಿಂಡರ್ ಖಾಲಿ ಆಗದೆ ಇದ್ರೂ ಬುಕ್ಕಿಂಗ್ಗೆ ಪ್ರಯತ್ನ ಮಾಡುವ ಕೆಲಸ ಆಗ್ತಾ ಇದೆ. ಭಾರತದಲ್ಲಿ ದಿನೇ ದಿನೇ ಪ್ಯಾನಿಕ್ ಬುಕಿಂಗ್ ಜಾಸ್ತಿ ಆಗ್ತಾನೆ ಇದೆ. ಮಾರ್ಚ್ 13ನೇ ತಾರೀಕು 76 ಲಕ್ಷ ಸಿಲಿಂಡರ್ ಬುಕಿಂಗ್ ಆಗಿದೆ. ಮಾರ್ಚ್ 14ನೇ ತಾರೀಕು ಬರೋಬ್ಬರಿ 88 ಲಕ್ಷ ಬುಕಿಂಗ್ ದಾಟಿರೋದು. ಇದೇ ಕಾರಣಕ್ಕೆ ಆನ್ಲೈನ್ ಬುಕಿಂಗ್ ಅಲ್ಲಿ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಆನ್ಲೈನ್ ಬುಕಿಂಗ್ ಸಮಸ್ಯೆ ಬಗೆಹರಿಸೋದಕ್ಕೆ ಕಂಪನಿಗಳು ಪ್ರಯತ್ನ ಪಡ್ತಾ ಇವೆ. ಬುಕಿಂಗ್ ಸಿಸ್ಟಮ್ನಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ತಾ ಇದೆಯಂತೆ. ಇದೇ ಕಾರಣಕ್ಕೆ ಬುಕಿಂಗ್ ತಡವಾಗ್ತಿದೆ, ಇಲ್ಲವೇ ಕ್ಯಾನ್ಸಲ್ ಆಗ್ತಾ ಇದೆ. ಈ ರೀತಿಯ ಸಮಸ್ಯೆ ಈಗ ಎದುರಾಗ್ತಾ ಇದೆ. ಈಗ ಸಿಲಿಂಡರ್ ಬುಕ್ ಆಗ್ತಾ ಇಲ್ಲ, ಯಾಕೆ ಸಮಸ್ಯೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋದ್ರೆ ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನುವಂತಹ ಸಮಸ್ಯೆಯ ಮಧ್ಯೆ ಇದು ಕೂಡ ಒಂದು ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಏಜೆನ್ಸಿಗೆ ಡೈರೆಕ್ಟ್ ಹೋದ್ರೆ ಬುಕ್ ಮಾಡ್ಕೊಂಡ್ ಬನ್ನಿ ಅಂತಿದ್ದಾರೆ. ಬುಕ್ ಮಾಡೋಣ ಅಂದ್ರೆ ಬುಕ್ ಆಗ್ತಾ ಇಲ್ಲ. ದೇಶದ ಹಲವು ರಾಜ್ಯಗಳಲ್ಲಿ ಗ್ಯಾಸ್ ಬುಕಿಂಗ್ ಆಗ್ತಾನೆ ಇಲ್ಲ. ಕಾರಣ ಜನರು ಆತಂಕದಲ್ಲಿ ಹೆಚ್ಚು ಹೆಚ್ಚು ಸಿಲಿಂಡರ್ಗಳನ್ನ ಬುಕ್ ಮಾಡ್ತಾ ಇದ್ದಾರೆ. ಪ್ಯಾನಿಕ್ ಬುಕಿಂಗ್ ಅಂತಾರೆ. ಆ ಪ್ಯಾನಿಕ್ ಬುಕಿಂಗ್ ಮಾಡ್ತಾ ಇರೋದ್ರಿಂದ ಸರ್ವರ್ ಡೌನ್. ಕೆಲವು ಕಡೆ ಸಿಲಿಂಡರ್ ಬಂದರೂ ಕೂಡ ಖಾಲಿ ಸಿಲಿಂಡರ್ ಇಲ್ಲ ಅಂತ. ಸಿಲಿಂಡರ್ ಖಾಲಿ ಆಗದೆ ಇದ್ರೂ ಬುಕ್ಕಿಂಗ್ಗೆ ಪ್ರಯತ್ನ ಮಾಡುವ ಕೆಲಸ ಆಗ್ತಾ ಇದೆ. ಭಾರತದಲ್ಲಿ ದಿನೇ ದಿನೇ ಪ್ಯಾನಿಕ್ ಬುಕಿಂಗ್ ಜಾಸ್ತಿ ಆಗ್ತಾನೆ ಇದೆ. ಮಾರ್ಚ್ 13ನೇ ತಾರೀಕು 76 ಲಕ್ಷ ಸಿಲಿಂಡರ್ ಬುಕಿಂಗ್ ಆಗಿದೆ. ಮಾರ್ಚ್ 14ನೇ ತಾರೀಕು ಬರೋಬ್ಬರಿ 88 ಲಕ್ಷ ಬುಕಿಂಗ್ ದಾಟಿರೋದು. ಇದೇ ಕಾರಣಕ್ಕೆ ಆನ್ಲೈನ್ ಬುಕಿಂಗ್ ಅಲ್ಲಿ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಆನ್ಲೈನ್ ಬುಕಿಂಗ್ ಸಮಸ್ಯೆ ಬಗೆಹರಿಸೋದಕ್ಕೆ ಕಂಪನಿಗಳು ಪ್ರಯತ್ನ ಪಡ್ತಾ ಇವೆ. ಬುಕಿಂಗ್ ಸಿಸ್ಟಮ್ನಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ತಾ ಇದೆಯಂತೆ. ಇದೇ ಕಾರಣಕ್ಕೆ ಬುಕಿಂಗ್ ತಡವಾಗ್ತಿದೆ, ಇಲ್ಲವೇ ಕ್ಯಾನ್ಸಲ್ ಆಗ್ತಾ ಇದೆ. ಈ ರೀತಿಯ ಸಮಸ್ಯೆ ಈಗ ಎದುರಾಗ್ತಾ ಇದೆ. ಈಗ ಚಿಕ್ಕ ಬ್ರೇಕ್ ಇರುತ್ತೆ. ಸಿಲಿಂಡರ್ ಬುಕ್ ಆಗ್ತಾ ಇಲ್ಲ, ಯಾಕೆ ಸಮಸ್ಯೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋದ್ರೆ ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನುವಂತಹ ಸಮಸ್ಯೆಯ ಮಧ್ಯೆ ಇದು ಕೂಡ ಒಂದು ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಏಜೆನ್ಸಿಗೆ ಡೈರೆಕ್ಟ್ ಹೋದ್ರೆ ಬುಕ್ ಮಾಡ್ಕೊಂಡ್ ಬನ್ನಿ ಅಂತಿದ್ದಾರೆ. ಬುಕ್ ಮಾಡೋಣ ಅಂದ್ರೆ ಬುಕ್ ಆಗ್ತಾ ಇಲ್ಲ. ದೇಶದ ಹಲವು ರಾಜ್ಯಗಳಲ್ಲಿ ಗ್ಯಾಸ್ ಬುಕಿಂಗ್ ಆಗ್ತಾನೆ ಇಲ್ಲ. ಕಾರಣ ಜನರು ಆತಂಕದಲ್ಲಿ ಹೆಚ್ಚು ಹೆಚ್ಚು ಸಿಲಿಂಡರ್ಗಳನ್ನ ಬುಕ್ ಮಾಡ್ತಾ ಇದ್ದಾರೆ. ಪ್ಯಾನಿಕ್ ಬುಕಿಂಗ್ ಅಂತಾರೆ. ಆ ಪ್ಯಾನಿಕ್ ಬುಕಿಂಗ್ ಮಾಡ್ತಾ ಇರೋದ್ರಿಂದ ಸರ್ವರ್ ಡೌನ್. ಕೆಲವು ಕಡೆ ಸಿಲಿಂಡರ್ ಬಂದರೂ ಕೂಡ ಖಾಲಿ ಸಿಲಿಂಡರ್ ಇಲ್ಲ ಅಂತ. ಸಿಲಿಂಡರ್ ಖಾಲಿ ಆಗದೆ ಇದ್ರೂ ಬುಕ್ಕಿಂಗ್ಗೆ ಪ್ರಯತ್ನ ಮಾಡುವ ಕೆಲಸ ಆಗ್ತಾ ಇದೆ. ಭಾರತದಲ್ಲಿ ದಿನೇ ದಿನೇ ಪ್ಯಾನಿಕ್ ಬುಕಿಂಗ್ ಜಾಸ್ತಿ ಆಗ್ತಾನೆ ಇದೆ. ಮಾರ್ಚ್ 13ನೇ ತಾರೀಕು 76 ಲಕ್ಷ ಸಿಲಿಂಡರ್ ಬುಕಿಂಗ್ ಆಗಿದೆ. ಮಾರ್ಚ್ 14ನೇ ತಾರೀಕು ಬರೋಬ್ಬರಿ 88 ಲಕ್ಷ ಬುಕಿಂಗ್ ದಾಟಿರೋದು. ಇದೇ ಕಾರಣಕ್ಕೆ ಆನ್ಲೈನ್ ಬುಕಿಂಗ್ ಅಲ್ಲಿ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಆನ್ಲೈನ್ ಬುಕಿಂಗ್ ಸಮಸ್ಯೆ ಬಗೆಹರಿಸೋದಕ್ಕೆ ಕಂಪನಿಗಳು ಪ್ರಯತ್ನ ಪಡ್ತಾ ಇವೆ. ಬುಕಿಂಗ್ ಸಿಸ್ಟಮ್ನಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ತಾ ಇದೆಯಂತೆ. ಇದೇ ಕಾರಣಕ್ಕೆ ಬುಕಿಂಗ್ ತಡವಾಗ್ತಿದೆ, ಇಲ್ಲವೇ ಕ್ಯಾನ್ಸಲ್ ಆಗ್ತಾ ಇದೆ. ಈ ರೀತಿಯ ಸಮಸ್ಯೆ ಈಗ ಎದುರಾಗ್ತಾ ಇದೆ. ಈಗ ಚಿಕ್ಕ ಬ್ರೇಕ್ ಇರುತ್ತೆ. ಸಿಲಿಂಡರ್ ಬುಕ್ ಆಗ್ತಾ ಇಲ್ಲ, ಯಾಕೆ ಸಮಸ್ಯೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋದ್ರೆ ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನುವಂತಹ ಸಮಸ್ಯೆಯ ಮಧ್ಯೆ ಇದು ಕೂಡ ಒಂದು ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಏಜೆನ್ಸಿಗೆ ಡೈರೆಕ್ಟ್ ಹೋದ್ರೆ ಬುಕ್ ಮಾಡ್ಕೊಂಡ್ ಬನ್ನಿ ಅಂತಿದ್ದಾರೆ. ಬುಕ್ ಮಾಡೋಣ ಅಂದ್ರೆ ಬುಕ್ ಆಗ್ತಾ ಇಲ್ಲ. ದೇಶದ ಹಲವು ರಾಜ್ಯಗಳಲ್ಲಿ ಗ್ಯಾಸ್ ಬುಕಿಂಗ್ ಆಗ್ತಾನೆ ಇಲ್ಲ. ಕಾರಣ ಜನರು ಆತಂಕದಲ್ಲಿ ಹೆಚ್ಚು ಹೆಚ್ಚು ಸಿಲಿಂಡರ್ಗಳನ್ನ ಬುಕ್ ಮಾಡ್ತಾ ಇದ್ದಾರೆ. ಪ್ಯಾನಿಕ್ ಬುಕಿಂಗ್ ಅಂತಾರೆ. ಆ ಪ್ಯಾನಿಕ್ ಬುಕಿಂಗ್ ಮಾಡ್ತಾ ಇರೋದ್ರಿಂದ ಸರ್ವರ್ ಡೌನ್. ಕೆಲವು ಕಡೆ ಸಿಲಿಂಡರ್ ಬಂದರೂ ಕೂಡ ಖಾಲಿ ಸಿಲಿಂಡರ್ ಇಲ್ಲ ಅಂತ. ಸಿಲಿಂಡರ್ ಖಾಲಿ ಆಗದೆ ಇದ್ರೂ ಬುಕ್ಕಿಂಗ್ಗೆ ಪ್ರಯತ್ನ ಮಾಡುವ ಕೆಲಸ ಆಗ್ತಾ ಇದೆ. ಭಾರತದಲ್ಲಿ ದಿನೇ ದಿನೇ ಪ್ಯಾನಿಕ್ ಬುಕಿಂಗ್ ಜಾಸ್ತಿ ಆಗ್ತಾನೆ ಇದೆ. ಮಾರ್ಚ್ 13ನೇ ತಾರೀಕು 76 ಲಕ್ಷ ಸಿಲಿಂಡರ್ ಬುಕಿಂಗ್ ಆಗಿದೆ. ಮಾರ್ಚ್ 14ನೇ ತಾರೀಕು ಬರೋಬ್ಬರಿ 88 ಲಕ್ಷ ಬುಕಿಂಗ್ ದಾಟಿರೋದು. ಇದೇ ಕಾರಣಕ್ಕೆ ಆನ್ಲೈನ್ ಬುಕಿಂಗ್ ಅಲ್ಲಿ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಆನ್ಲೈನ್ ಬುಕಿಂಗ್ ಸಮಸ್ಯೆ ಬಗೆಹರಿಸೋದಕ್ಕೆ ಕಂಪನಿಗಳು ಪ್ರಯತ್ನ ಪಡ್ತಾ ಇವೆ. ಬುಕಿಂಗ್ ಸಿಸ್ಟಮ್ನಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ತಾ ಇದೆಯಂತೆ. ಇದೇ ಕಾರಣಕ್ಕೆ ಬುಕಿಂಗ್ ತಡವಾಗ್ತಿದೆ, ಇಲ್ಲವೇ ಕ್ಯಾನ್ಸಲ್ ಆಗ್ತಾ ಇದೆ.
ಈ ರೀತಿಯ ಸಮಸ್ಯೆ ಈಗ ಎದುರಾಗ್ತಾ ಇದೆ. ಈಗ ಚಿಕ್ಕ ಬ್ರೇಕ್ ಇರುತ್ತೆ. ಸಿಲಿಂಡರ್ ಬುಕ್ ಆಗ್ತಾ ಇಲ್ಲ, ಯಾಕೆ ಸಮಸ್ಯೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋದ್ರೆ, ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನುವಂತಹ ಸಮಸ್ಯೆಯ ಮಧ್ಯೆ ಇದು ಕೂಡ ಒಂದು ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಏಜೆನ್ಸಿಗೆ ಡೈರೆಕ್ಟ್ ಹೋದ್ರೆ ಬುಕ್ ಮಾಡ್ಕೊಂಡ್ ಬನ್ನಿ ಅಂತಿದ್ದಾರೆ. ಬುಕ್ ಮಾಡೋಣ ಅಂದ್ರೆ ಬುಕ್ ಆಗ್ತಾ ಇಲ್ಲ. ದೇಶದ ಹಲವು ರಾಜ್ಯಗಳಲ್ಲಿ ಗ್ಯಾಸ್ ಬುಕಿಂಗ್ ಆಗ್ತಾನೆ ಇಲ್ಲ. ಕಾರಣ, ಜನರು ಆತಂಕದಲ್ಲಿ ಹೆಚ್ಚು ಸಿಲಿಂಡರ್ಗಳನ್ನ ಬುಕ್ ಮಾಡ್ತಾ ಇದ್ದಾರೆ. ಪ್ಯಾನಿಕ್ ಬುಕಿಂಗ್ ಅಂತಾರೆ. ಆ ಪ್ಯಾನಿಕ್ ಬುಕಿಂಗ್ ಮಾಡ್ತಾ ಇರೋದ್ರಿಂದ ಸರ್ವರ್ ಡೌನ್. ಕೆಲವು ಕಡೆ ಸಿಲಿಂಡರ್ ಬಂದರೂ ಕೂಡ ಖಾಲಿ ಸಿಲಿಂಡರ್ ಇಲ್ಲ ಅಂತ. ಸಿಲಿಂಡರ್ ಖಾಲಿ ಆಗದೆ ಇದ್ರೂ ಬುಕಿಂಗ್ಗೆ ಪ್ರಯತ್ನ ಮಾಡುವ ಕೆಲಸ ಆಗ್ತಾ ಇದೆ. ಭಾರತದಲ್ಲಿ ದಿನೇ ಪ್ಯಾನಿಕ್ ಬುಕಿಂಗ್ ಜಾಸ್ತಿ ಆಗ್ತಾನೆ ಇದೆ. ಮಾರ್ಚ್ 13ನೇ ತಾರೀಕು 76 ಲಕ್ಷ ಸಿಲಿಂಡರ್ ಬುಕಿಂಗ್ ಆಗಿದೆ. ಮಾರ್ಚ್ 14ನೇ ತಾರೀಕು ಬರೋಬ್ಬರಿ 88 ಲಕ್ಷ ಬುಕಿಂಗ್ ದಾಟಿರೋದು. ಇದೇ ಕಾರಣಕ್ಕೆ ಆನ್ಲೈನ್ ಬುಕಿಂಗ್ ಅಲ್ಲಿ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಆನ್ಲೈನ್ ಬುಕಿಂಗ್ ಸಮಸ್ಯೆ ಬಗೆಹರಿಸೋದಕ್ಕೆ ಕಂಪನಿಗಳು ಪ್ರಯತ್ನ ಪಡ್ತಾ ಇವೆ. ಬುಕಿಂಗ್ ಸಿಸ್ಟಮ್ ನಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ತಾ ಇದೆಯಂತೆ. ಇದೇ ಕಾರಣಕ್ಕೆ ಬುಕಿಂಗ್ ತಡವಾಗ್ತಿದೆ, ಇಲ್ಲವೇ ಕ್ಯಾನ್ಸಲ್ ಆಗ್ತಾ ಇದೆ. ಈ ರೀತಿಯ ಸಮಸ್ಯೆ ಈಗ ಎದುರಾಗ್ತಾ ಇದೆ. ಈಗ ಚಿಕ್ಕ ಬ್ರೇಕ್ ಇರುತ್ತೆ. ಸಿಲಿಂಡರ್ ಬುಕ್ ಆಗ್ತಾ ಇಲ್ಲ, ಯಾಕೆ ಸಮಸ್ಯೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋದ್ರೆ, ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನುವಂತಹ ಸಮಸ್ಯೆಯ ಮಧ್ಯೆ ಇದು ಕೂಡ ಒಂದು ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಏಜೆನ್ಸಿಗೆ ಡೈರೆಕ್ಟ್ ಹೋದ್ರೆ ಬುಕ್ ಮಾಡ್ಕೊಂಡ್ ಬನ್ನಿ ಅಂತಿದ್ದಾರೆ. ಬುಕ್ ಮಾಡೋಣ ಅಂದ್ರೆ ಬುಕ್ ಆಗ್ತಾ ಇಲ್ಲ. ದೇಶದ ಹಲವು ರಾಜ್ಯಗಳಲ್ಲಿ ಗ್ಯಾಸ್ ಬುಕಿಂಗ್ ಆಗ್ತಾನೆ ಇಲ್ಲ. ಕಾರಣ, ಜನರು ಆತಂಕದಲ್ಲಿ ಹೆಚ್ಚು ಸಿಲಿಂಡರ್ಗಳನ್ನ ಬುಕ್ ಮಾಡ್ತಾ ಇದ್ದಾರೆ. ಪ್ಯಾನಿಕ್ ಬುಕಿಂಗ್ ಅಂತಾರೆ. ಆ ಪ್ಯಾನಿಕ್ ಬುಕಿಂಗ್ ಮಾಡ್ತಾ ಇರೋದ್ರಿಂದ ಸರ್ವರ್ ಡೌನ್. ಕೆಲವು ಕಡೆ ಸಿಲಿಂಡರ್ ಬಂದರೂ ಕೂಡ ಖಾಲಿ ಸಿಲಿಂಡರ್ ಇಲ್ಲ ಅಂತ. ಸಿಲಿಂಡರ್ ಖಾಲಿ ಆಗದೆ ಇದ್ರೂ ಬುಕಿಂಗ್ಗೆ ಪ್ರಯತ್ನ ಮಾಡುವ ಕೆಲಸ ಆಗ್ತಾ ಇದೆ. ಭಾರತದಲ್ಲಿ ದಿನೇ ಪ್ಯಾನಿಕ್ ಬುಕಿಂಗ್ ಜಾಸ್ತಿ ಆಗ್ತಾನೆ ಇದೆ. ಮಾರ್ಚ್ 13ನೇ ತಾರೀಕು 76 ಲಕ್ಷ ಸಿಲಿಂಡರ್ ಬುಕಿಂಗ್ ಆಗಿದೆ. ಮಾರ್ಚ್ 14ನೇ ತಾರೀಕು ಬರೋಬ್ಬರಿ 88 ಲಕ್ಷ ಬುಕಿಂಗ್ ದಾಟಿರೋದು. ಇದೇ ಕಾರಣಕ್ಕೆ ಆನ್ಲೈನ್ ಬುಕಿಂಗ್ ಅಲ್ಲಿ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಆನ್ಲೈನ್ ಬುಕಿಂಗ್ ಸಮಸ್ಯೆ ಬಗೆಹರಿಸೋದಕ್ಕೆ ಕಂಪನಿಗಳು ಪ್ರಯತ್ನ ಪಡ್ತಾ ಇವೆ. ಬುಕಿಂಗ್ ಸಿಸ್ಟಮ್ ನಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ತಾ ಇದೆಯಂತೆ. ಇದೇ ಕಾರಣಕ್ಕೆ ಬುಕಿಂಗ್ ತಡವಾಗ್ತಿದೆ, ಇಲ್ಲವೇ ಕ್ಯಾನ್ಸಲ್ ಆಗ್ತಾ ಇದೆ. ಈ ರೀತಿಯ ಸಮಸ್ಯೆ ಈಗ ಎದುರಾಗ್ತಾ ಇದೆ. ಈಗ ಚಿಕ್ಕ ಬ್ರೇಕ್ ಇರುತ್ತೆ. ಸಿಲಿಂಡರ್ ಬುಕ್ ಆಗ್ತಾ ಇಲ್ಲ, ಯಾಕೆ ಸಮಸ್ಯೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋದ್ರೆ, ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನುವಂತಹ ಸಮಸ್ಯೆಯ ಮಧ್ಯೆ ಇದು ಕೂಡ ಒಂದು ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಏಜೆನ್ಸಿಗೆ ಡೈರೆಕ್ಟ್ ಹೋದ್ರೆ ಬುಕ್ ಮಾಡ್ಕೊಂಡ್ ಬನ್ನಿ ಅಂತಿದ್ದಾರೆ. ಬುಕ್ ಮಾಡೋಣ ಅಂದ್ರೆ ಬುಕ್ ಆಗ್ತಾ ಇಲ್ಲ. ದೇಶದ ಹಲವು ರಾಜ್ಯಗಳಲ್ಲಿ ಗ್ಯಾಸ್ ಬುಕಿಂಗ್ ಆಗ್ತಾನೆ ಇಲ್ಲ. ಕಾರಣ, ಜನರು ಆತಂಕದಲ್ಲಿ ಹೆಚ್ಚು ಸಿಲಿಂಡರ್ಗಳನ್ನ ಬುಕ್ ಮಾಡ್ತಾ ಇದ್ದಾರೆ. ಪ್ಯಾನಿಕ್ ಬುಕಿಂಗ್ ಅಂತಾರೆ. ಆ ಪ್ಯಾನಿಕ್ ಬುಕಿಂಗ್ ಮಾಡ್ತಾ ಇರೋದ್ರಿಂದ ಸರ್ವರ್ ಡೌನ್. ಕೆಲವು ಕಡೆ ಸಿಲಿಂಡರ್ ಬಂದರೂ ಕೂಡ ಖಾಲಿ ಸಿಲಿಂಡರ್ ಇಲ್ಲ ಅಂತ. ಸಿಲಿಂಡರ್ ಖಾಲಿ ಆಗದೆ ಇದ್ರೂ ಬುಕಿಂಗ್ಗೆ ಪ್ರಯತ್ನ ಮಾಡುವ ಕೆಲಸ ಆಗ್ತಾ ಇದೆ. ಭಾರತದಲ್ಲಿ ದಿನೇ ಪ್ಯಾನಿಕ್ ಬುಕಿಂಗ್ ಜಾಸ್ತಿ ಆಗ್ತಾನೆ ಇದೆ. ಮಾರ್ಚ್ 13ನೇ ತಾರೀಕು 76 ಲಕ್ಷ ಸಿಲಿಂಡರ್ ಬುಕಿಂಗ್ ಆಗಿದೆ. ಮಾರ್ಚ್ 14ನೇ ತಾರೀಕು ಬರೋಬ್ಬರಿ 88 ಲಕ್ಷ ಬುಕಿಂಗ್ ದಾಟಿರೋದು. ಇದೇ ಕಾರಣಕ್ಕೆ ಆನ್ಲೈನ್ ಬುಕಿಂಗ್ ಅಲ್ಲಿ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಆನ್ಲೈನ್ ಬುಕಿಂಗ್ ಸಮಸ್ಯೆ ಬಗೆಹರಿಸೋದಕ್ಕೆ ಕಂಪನಿಗಳು ಪ್ರಯತ್ನ ಪಡ್ತಾ ಇವೆ. ಬುಕಿಂಗ್ ಸಿಸ್ಟಮ್ ನಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ತಾ ಇದೆಯಂತೆ. ಇದೇ ಕಾರಣಕ್ಕೆ ಬುಕಿಂಗ್ ತಡವಾಗ್ತಿದೆ, ಇಲ್ಲವೇ ಕ್ಯಾನ್ಸಲ್ ಆಗ್ತಾ ಇದೆ. ಈ ರೀತಿಯ ಸಮಸ್ಯೆ ಈಗ ಎದುರಾಗ್ತಾ